ಒನ್ ಆಫ್ ದ ಶಾಕಿಂಗ್ ಪ್ಲೇನ್ ಕ್ರ್ಯಾಶ್. ಏರ್ ಇಂಡಿಯಾದ ಫ್ಲೈಟ್ AI-171 ಅಹಮದಾಬಾದಿಂದ ಲಂಡನ್ಗೆ ಹೋಗ್ತಾ ಇತ್ತು. 240ಕ್ಕಿಂತ ಜಾಸ್ತಿ ಪ್ಯಾಸೆಂಜರ್ಸ್ ಹಾಗೂ ಕ್ರೂ ಮೆಂಬರ್ಸ್ ಇದರಲ್ಲಿ ಇರ್ತಾರೆ. ಈ ಫ್ಲೈಟ್ ಟೇಕ್ ಆಫ್ ಆಗಿದ್ದ 40 ಸೆಕೆಂಡ್ ಅಲ್ಲಿ ತುಂಬಾ ಜೋರಾಗಿ ಕೆಳಗಡೆ ಡಿಸೆಂಡ್ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಇದು ಟೇಕ್ ಆಫ್ ಆಗಿದ 2 ನಿಮಿಷದಲ್ಲಿ ಗುಜರಾತಿನ ಒಂದು ರೆಸಿಡೆನ್ಷಿಯಲ್ ಏರಿಯಾ ಮೇಲೆ ಹೋಗಿ ಕ್ರಾಶ್ ಆಗುತ್ತೆ. ಈ ಒಂದು ಪ್ಲೇನ್ ಕ್ರಾಶ್ ಇಷ್ಟೊಂದು ಶಾಕಿಂಗ್ ಯಾಕೆ ಅಂದ್ರೆ ಹಿಸ್ಟ್ರಿಯಲ್ಲೇ ಈ ಟೈಪ್ ಆಫ್ ಪ್ಲೇನ್ ಕ್ರಾಶ್ ಆಗಿರೋದು ಇದೇ ಫಸ್ಟ್. ಇದು ಬೋಯಿಂಗ್ 787 ಡ್ರೀಮ್ ಲೈನರ್ ಪ್ಲೇನ್ ಆಗಿತ್ತು. ಇದು ಒನ್ ಆಫ್ ದ ಎಕ್ಸಲೆಂಟ್ ಸೇಫ್ ರೆಕಾರ್ಡ್ ಇರುವಂತ ಪ್ಲೇನ್. ಹಿಸ್ಟ್ರಿಯಲ್ಲೇ ಈ ಪ್ಲೇನ್ ಇದುವರೆಗೂ ಕ್ರಾಶ್ ಆಗಿಲ್ಲ. ಡ್ರೀಮ್ ಲೈನರ್ ನ ಫಸ್ಟ್ ಏರೋಪ್ಲೇನ್ ಹಾರಿದ್ದು ಸುಮಾರು 2009ರಲ್ಲಿ. ಸೊ ಆಗಿಂದ ಈ ದಿನದವರೆಗೂ ಈ ಲೆವೆಲಿನ ಇನ್ಸಿಡೆಂಟ್ ಇದುವರೆಗೂ ಆಗಿಲ್ಲ. ನಮ್ಗೆಲ್ಲ ಗೊತ್ತಿದೆ, ಸೇಫ್ಟಿಯಲ್ಲಿ ಬೋಯಿಂಗ್ ನ ಟ್ರ್ಯಾಕ್ ರೆಕಾರ್ಡ್ ಕೆಲವು ವರ್ಷಗಳಿಂದ ತುಂಬಾನೇ ಕೆಟ್ಟದಾಗಿದೆ. ಲೈಕ್ ಅವರ ಪ್ಲೇನ್ B737 ಮ್ಯಾಕ್ಸ್, ಇದರಲ್ಲಿ ಹಲವಾರು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ಸ್ ಕಂಡು ಬಂದಿತ್ತು. ಹಾಗೆ ಸುಮಾರು ಪ್ಲೇನ್ಸ್ ಕೂಡ ಕ್ರಾಶ್ ಆಗಿತ್ತು. ಆದ್ರೆ ಈ ಒಂದು ಪ್ಲೇನ್ ಅದಾಗಿರ್ಲಿಲ್ಲ. ಪ್ಲೇನ್ ನ ಸ್ಪೆಸಿಫಿಕ್ ಕೋಡ್ ನಂಬರ್ VTANB. ಇದನ್ನ ನೀವು ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಕ್ಬಿಡುತ್ತೆ. ಇದು ಜಸ್ಟ್ 11 ವರ್ಷ ಹಳೆಯ ಪ್ಲೇನ್ ಆಗಿತ್ತಷ್ಟೇ. ಇದು ತುಂಬಾ ಹಳೆ ಪ್ಲೇನ್ ಅಂತೂ ಏನಲ್ಲ. ಯೂಶಲಿ ಡ್ರೀಮ್ ಲೈನರ್ಸ್ ನ ಲೈಫ್ ಸ್ಪ್ಯಾನ್ 20 ರಿಂದ 30 ವರ್ಷ ಆಗಿರುತ್ತೆ. ಈ ಪ್ಲೇನ್ ನ ಓಡಿಸ್ತಿದ್ದಂತ ಕ್ಯಾಪ್ಟನ್ ಸುಮಿತ್ ಸಬರ್ವಾಲ್ ಸುಮಾರು 8200 ಫ್ಲೈಟ್ ಅವರ್ಸ್ ಇದ್ದಂತ ಎಕ್ಸ್ಪೀರಿಯನ್ಸ್ ಪೈಲಟ್. ಅವರೇನು ಅಂತ ಇನ್ಎಕ್ಸ್ಪೀರಿಯನ್ಸ್ ಪೈಲಟ್ ಅಂತೂ ಅಲ್ಲ. ಇನ್ನೊಂದು ಕ್ವಶನ್ ನಮ್ಮ ಮುಂದೆ ಏನ್ ಬರುತ್ತೆ ಅಂದ್ರೆ, ಫ್ಲೈಟ್ ಟೇಕ್ ಆಫ್ ಆದ ಸಮಯದಲ್ಲಿ ವೆದರ್ ಕಂಡೀಷನ್ ಸರಿ ಇರ್ಲಿಲ್ವಾ? 1:30 ಮಧ್ಯಾಹ್ನದಲ್ಲಿ ಈ ಕ್ರಾಶ್ ಆಗುತ್ತೆ. ವೆದರ್ ಕಂಡೀಷನ್ಸ್ ನೋಡೋದಾದ್ರೆ ಟೆಂಪರೇಚರ್ ಅರೌಂಡ್ 40 ಡಿಗ್ರಿ ಸೆಲ್ಸಿಯಸ್ ನ ಹತ್ರದಲ್ಲಿತ್ತು. ಹಾಗೆ ವಿಂಡ್ ಸ್ಪೀಡ್ ಕೂಡ ನಾರ್ಮಲ್ ಇತ್ತು. ಹಾಗೆ ವಿಸಿಬಿಲಿಟಿ ತುಂಬಾನೇ ಚೆನ್ನಾಗಿತ್ತು. ಇದೆಲ್ಲ ನೋಡಿದಾಗ ಅರೈಸ್ ಆಗುವಂತ ಕ್ವಶನ್, ಹಾಗಾದ್ರೆ ಪ್ರಾಬ್ಲಮ್ ಎಲ್ಲಿತ್ತು ಅಂತ. ಇದರ ಆಕ್ಚುಯಲ್ ರೀಸನ್ ಏನು ಅಂತ ನಮಗೆ ತುಂಬಾ ಬೇಗನೆ ಗೊತ್ತಾಗುತ್ತೆ. ಕರೆಂಟ್ಲಿ ಆ ಪ್ಲೇನ್ ನ ಬ್ಲಾಕ್ ಬಾಕ್ಸ್ ಇಂದ ಇನ್ಫಾರ್ಮೇಶನ್ ರಿಟ್ರೀವ್ ಮಾಡ್ತಾ ಇದ್ದಾರೆ. ಬಟ್ ಮೋಸ್ಟ್ ಲೈಕ್ಲಿ ಈ ಒಂದು ಇನ್ಸಿಡೆಂಟ್ ಒಂದು ದೊಡ್ಡ ಟೆಕ್ನಿಕಲ್ ಫೇಲ್ಯೂರ್ ಇಂದ ಆಗಿದೆ ಅಂತ ಅನ್ಸ್ತಾ ಇದೆ. ಇವರ ಒಂದು ಮೇಂಟೆನೆನ್ಸ್ ಫೇಲ್ಯೂರ್ ಇಂದ ಇಂಜಿನ್ಸ್ ಫೇಲ್ ಆಗಿರ್ಬೋದು ಅಂತ ಕೂಡ ಅನ್ಸುತ್ತೆ. ಇದರ ನಿಜವಾದ ರೀಸನ್ ಯಾವಾಗ ಆ ಬ್ಲಾಕ್ ಬಾಕ್ಸ್ ಇಂದ ಇನ್ಫಾರ್ಮೇಶನ್ ರಿಟ್ರೀವ್ ಮಾಡಿ ಪಬ್ಲಿಕ್ ಮುಂದೆ ಇಡ್ತಾರೋ ಆಗ್ಲೇ ಗೊತ್ತಾಗಕ್ಕೆ ಸಾಧ್ಯ. ಬಟ್ ನಾವೀಗ ಕ್ವಶನ್ ಮಾಡಬೇಕಾಗಿರೋದು ಈ 2 ಕಂಪ್ನಿಗಳ ಮೇಲೆ, ಏರ್ ಇಂಡಿಯಾ ಅಂಡ್ ಬೋಯಿಂಗ್.